ಆ ಕೋತಿಗಳಿದೆಯಲ್ಲ ಹೊಡೆದವು ಅವ್ನು ಕರ್ಕೊಂಡು ಈ ಕಡೆ ಭಾಗಕ್ಕೆ ಬಂದಾಗ ಅವನ ಕಂಡು ಹಿಡಿದ್ರೆ ಬಿಡ್ಕೊಂಡು ಹಲ್ಲು ಉದುರಿಸ್ಬಿಡ್ಬೇಕು ಅವಾಗ. ಆಗ ನಾವ್ ಹೇಳ್ಬೇಕು, ಹೇಯ್ ಮಾತಾಡ ಅನ್ಬೇಕು. ಅಲ್ಲ ಅವ್ರು ಇರೋದು ಬೆಳಗಾವಿನಲ್ಲಿ, ಅವ್ರು ಕನ್ನಡ ಇಲ್ಲಿ ಬರಲ್ವಾ? ಬರ್ಲೇಬೇಕಲ್ಲ, ಬರಲ್ವಂತ ಅವನು ಅಲ್ಲೇ ಇರ್ತಾರ. ಈ ತರ ರೆಸ್ಪಾನ್ಸ್ ಕೊಟ್ಟಿದ್ದಿದ್ರೆ ಎಲ್ಲ ದಾರಿಗೆ ಬಂದಿರೋರು. ಯಾರು ಕೊಟ್ಟಿಲ್ಲ, ಕೊಡಲ್ಲ ಯಾರುವೆ. ಓಟು ಸರ್, ಅದು ಓಟು ವಿಚಾರ. ಹೊಡೆದು ಬಿಟ್ನಂತೆ, ಏನ್ ಮೇಲಿಂದ ಇಳಿದು ಬಂದ್ಬಿಟ್ಟ ಅವನು. ಹೊಡೆದು ಬಿಡಕ್ಕೆ ಇವ್ರ ಅಪ್ಪನ ಮನೆದು. ನನಗೆ ಮರಾಠಿ ಬರಲ್ಲ, ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏಯ್ ನಿಮ್ಮ ಮರಾಠಿ ಕಲಿಬೇಕು, ಹಿಂಗೆ ಮಾಡ್ತೀನಿ ನೀನು ಅಂತೇಳಿ ಮರಾಠಿ ಒಳಗೆ ನನಗೆ ಬೈಲು. ಸಣ್ಣ ಬಾಳೆ ಕುಂದ್ರಿ ಸರ್, ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗಚ್ಚಿ ಹೊಡಿತಾ ಇದ್ದಾರೆ, ಎಲ್ಲ ತಲೆಗೆ ಹೊಡೆದಿದ್ದಾರೆ, ಇಲ್ಲೆಲ್ಲ ಹೊಡೆದಿದ್ದಾರೆ, ಆಮೇಲೆ ಡ್ರೈವರ್ ಹೊಡಿತಾರೆ. ಅಷ್ಟು ವಯಸ್ಸಾಗಿದೆ ಅವ್ರಿಗೆ. ಅಳ್ತಾರೆ ಸರ್ ಪಾಪ ಅವರು. ಅಳೋದು ಬೇರೆ ವಿಚಾರ, ನೋಡಿದೆ ಈಗ ಅವ್ರನ್ನ, ವಯಸ್ಸಾಗಿದೆ. ಹೌದು. ರಾಮಲಿಂಗಾರೆಡ್ಡಿ ಅವರೇ, ಈ ಸುಖಕ್ಕೆ ನಿಮಗೆ ಮಂತ್ರಿಗಿರಿ ಯಾಕೆ ಬೇಕು? ನಿಮ್ಮ ನೌಕರರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗದೇ ಇದ್ರೆ ದೇವ್ರು ನಿಮ್ಗೆಲ್ಲ ಕೊಟ್ಟಿದ್ದಾನೆ. ರಿಸೈನ್ ಮಾಡಿ ನೆಮ್ಮದಿಯಾಗಿರಿ ಮನೆಯಲ್ಲಿ ಸುಮ್ಮನೆ. ನಿಮಗೆ ದೇವ್ರು ಏನೂ ಕೊರತೆ ಮಾಡಿಲ್ಲ, ನಿಮಗೆಲ್ಲ ಕೊಟ್ಟಿದ್ದಾನೆ. ನೀವು ಏನೇನು ಬಯಸಿದ್ರಿ ಎಲ್ಲ ಆಗೂ ಹೋಗಿದೆ. ಯಾಕೆ ಬೇಕು ಈ ಜೀತದ ಥರ ಮಂತ್ರಿಗಿರಿ ಮಾಡ್ಕೊಂಡಿರಕ್ಕೆ? ಬಿಸಾಕಿ ಸುಮ್ಮನೆ ಅದನ್ನು ಕಿತ್ತು. ಈಸ್ ದಿಸ್ ದ ವೇ? ಯು ಹ್ಯಾವ್ ನಾಟ್ ಇವನ್ ಸ್ಪೋಕನ್. ಒಂದು ವರ್ಡ್ ಮಾತಾಡಿಲ್ಲ. ನನಗೆ ಅವ್ರು ನೋಡಿದ್ರೆ ನಿಮ್ಮನ್ನು ನೋಡ್ದಂಗೆ ಅನ್ನಿಸ್ತಿತ್ತು, ಯಾಕೋ ಫೇಸ್ ಕಟ್ಟುವೆ. ಇದೇನಾ ನಿಮ್ಮದು ಮಾನವೀಯತೆ? ಸಿದ್ದರಾಮಯ್ಯನವರು ಪುಂಗಿ ಬರೀತೀರಲ್ಲ ಕೂತ್ಕೊಂಡು, ಟ್ವಿಟರು ಪಟರು ಮಟರು ಮಾನವೀಯತೆ ಅಂದ್ಕೊಂಡು ಬರೀತಿರಲ್ಲ. ಇದೇನಾ ನಿಮ್ಮ ಮಾನವೀಯತೆಗಳು? ಅಯೋಗ್ಯರನ್ನ ಕರ್ಕೊಂಬಂದು ಕಾಲು ಮುರಿದು ಹಲ್ಲು ದುರ್ಸೋದು ಬಿಟ್ಬಿಟ್ಟು ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.